ಸರ್ ನಮಸ್ತೆ. ನಮಸ್ತೆ. ಸೌಜನ್ಯ ಪ್ರಕರಣದಲ್ಲಿ ಇನ್ನು ಯಾವುದೋ ಒಂದು ಹೊಸ ರೀತಿಯ ಬೆಳವಣಿಗೆ ಆಗಿದೆ ಅಂತ ಸುದ್ದಿಗಳು ಕೇಳಿ ಬರ್ತಾವೆ. ಅದರ ಬಗ್ಗೆ ನೀವು ಹೇಳಿ. ಅದು ಬೆಳವಣಿಗೆ ಅಲ್ಲ, ಅದು ಮೊದಲೇ ಗೊತ್ತಿರುವಂಥದ್ದು ನಮಗೆ. ಯಾಕಂತ ಹೇಳಿದರೆ 12 ವರ್ಷದಿಂದ ಇಷ್ಟು ಹೋರಾಟ ಮಾಡುವಾಗ ನಾವು ನಮ್ಮ ಕಡೆಯಿಂದ ಯಾವ ರೀತಿಯಲ್ಲಿ ಕಾನೂನಿನ ಬುಡಕ್ಕೆ ಮುಟ್ಟಬೇಕು ಅಂತೇಳಿ ನಾವು ಯೋಚನೆಯನ್ನು ಮಾಡ್ತಾನೆ ಇದ್ದೇವೆ. ಆ ದೃಷ್ಟಿಯಿಂದ ಯಾರ್ಯಾರು ಎಲ್ಲೆಲ್ಲಿಗೆ ಮುಟ್ತಾರೆ, ಯಾರ್ಯಾರು ಎಲ್ಲೆಲ್ಲಿ ಮುಟ್ಟುವಾಗ ನಾವೆಲ್ಲಿ ಮುಟ್ಟಬೇಕು, ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡೇ ನಾವು ಮುಟ್ಟುವಲ್ಲಿಗೆ ಇವತ್ತು ಮುಟ್ತಾ ಇದ್ದೇವೆ. ಅದು ಹೊಸ್ತೇನಲ್ಲ, ಹೊಸ ಬೆಳವಣಿಗೆ ಅಲ್ಲ. ಅದು ನಮ್ಮ ವಿರೋಧಿಗಳು ಅಂತ ಯಾರಿದ್ದಾರೆ, ಈ ಅತ್ಯಾಚಾರಿಗಳು, ರೇಪಿಸ್ಟಿಗಳು, ನರಮಾಂಸ ಭಕ್ಷಕರಿದ್ದಾರಲ್ಲ, ಪಾಪಿಗಳು, ಅವ್ರು ನೆನೆಸಿರ್ಬೋದು ಹೊಸ ಬೆಳವಣಿಗೆ ಅಂತೇಳಿ. ನಮಗೆ ಅಲ್ಲ. ಅವರ ಮಕ್ಕಳೆಲ್ಲ ಇದ್ದಾರಲ್ಲ, ಕೆಲವು ಫೇಕ್ ಐಡಿಯಲ್ಲೆಲ್ಲ ಬರೀತಾರೆ. ಆ ಫೇಕ್ ಐಡಿಗಳು ಕೂಡ ಮುಂದಿನ ದಿನಗಳಲ್ಲಿ ರಸ್ತೆಗೆ ಬರ್ತಾರೆ. ಅವುಗಳಿಗೂ ಇದೇ ರೀತಿಯ ಏನು ಅತ್ಯಾಚಾರಿಗಳಿಗೆ ಕಾನೂನು ರೀತಿಯ ಬಲೆ ಬೀಸಿದ್ದೇವ, ಇದೇ ರೀತಿಯ ಬಲೆಯನ್ನು ಕೂಡ ಈ ಫೇಕ್ ಐಡಿಗಳಿಗೆ ನಾವೇನು ಸುಮ್ಮನೆ ಕೂತಿಲ್ಲ, ಬರಿಬೇಕು, ಇನ್ನೂ ಬರಿಬೇಕು. ಅವರು ಅದನ್ನು ಮಾಡ್ತಾ ಇದ್ದೇವೆ. ಈಗ ಬರೇ ಅತ್ಯಾಚಾರಿಗಳು ಮಾತ್ರ ಅಲ್ಲ, ಯಾರು ಈ ಅಧರ್ಮದ ಪಾಪದ ಕೂಪದಲ್ಲಿ ಜೊತೆ ಆಗ್ತಿದ್ದಾರ ಅವರನ್ನೆಲ್ಲರನ್ನು ಹುಡುಕಿ 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 ರಸ್ತೆಗೆ ತರುವಂತ ದಿನ ಇದೆ ಮುಂದೆ. ಅದಕ್ಕೂ ಒಂದು ತಾರೀಕಿಕ ಅಂತ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ಧರ್ಮ ಸ್ಥಾಪನೆಯ ಸತ್ಯದ ಯುಗ ಪ್ರಾರಂಭ ಆಗ್ತದೆ ಅಂತ ನಮ್ಮ ಹಿರಿಯರೆಲ್ಲ ಏನು ಹೇಳ್ತಾ ಇದ್ದಾರೆ, ಸಾಧು ಸಂತರೆಲ್ಲ. ಇಲ್ಲಿ ನಮ್ಮ ಲೋಕಲ್ ಸಾಧು ಸಂತರಲ್ಲ, ದೊಡ್ಡ ದೊಡ್ಡ ಸಾಧು ಸಂತರೆಲ್ಲ ಇದ್ದಾರೆ. ಸಮಾಜದ ಬಗ್ಗೆ ಕಾಳಜಿಯನ್ನು, ಧರ್ಮದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡವರು. ಅವರು ಹೇಳಿದ ಹಾಗೆ ಸತ್ಯಯುಗ, ಯುಗ ಮುಂದಿನ ದಿನಗಳಲ್ಲಿ ಬರ್ತದೆ ಅಂತ ಹೇಳಿ ಅದಕ್ಕೆಲ್ಲ ನಾವು ಸನ್ನದ್ಧರಾಗ್ತಿದ್ದೇವೆ. ಸೌಜನ್ಯ ಅನ್ನುವಂಥದ್ದು ಬರೇ ಒಂದು ಸೌಜನ್ಯ ಕಾರಣವಷ್ಟೇ ಮಾತ್ರ. ಇದರ ಮೂಲ ಉದ್ದೇಶವೇ ಸನಾತನ ಹಿಂದೂ ಧರ್ಮದ ಪುನರುತ್ಥಾನ. ಇದೆಲ್ಲ ನಮಗೆ ತಿಳಿದಿರುವಂಥದ್ದು. ನಾವು ಅದಕ್ಕೆ ಬಹಳ ಯಾರು ಏನು ಬೇಕಾದ್ರೆ ಒಡ್ಕೊಂಡು ರಸ್ತೆಯಲ್ಲಿ ಬಿದ್ದು ಹೊರಳಾಡಿ ಸಾಯ್ಲಿ, ಏನು ಬೇಕಾದ್ರೆ ಫೇಕ್ ಐಡಿಗಳಲ್ಲಿ ಬರ್ಕೊಂಡು ಏನೇನು ಮಾರ್ಕೊಳ್ಲಿಕ್ಕೆ ಉಂಟು ಅದನ್ನೆಲ್ಲ ಮಾರ್ಕೊಳ್ಳಿ, ನಾವು ತಲೆ ಬಿಸಿ ಮಾಡೋದಿಲ್ಲ. ಅವ್ರು ಇನ್ನೂ ಬರಿಬೇಕು. ಯಾಕಂತ ಹೇಳಿದ್ರೆ ಧರ್ಮ ತಪ್ಪಿದಾಗ್ಲೇ ದೇವರು ಶಿಕ್ಷೆಗೆ ಅವರನ್ನು ಒಳಪಡಿಸುವುದು. ಇವತ್ತು ಏನು ಶತಮಾನಗಳಿಂದ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂತ ಅತ್ಯಾಚಾರ ಕೊಲೆ ಪ್ರಕರಣಗಳಿಗೆ 2024ರಿಂದ ಒಂದು ಅಂತಿಮ ಮೊಳೆ ಹೊಡಿಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ಉದಾಹರಣೆಗೆ ಸೌಜನ್ಯ ಸತ್ತ ಮೇಲೆ 2012ರ ಮೇಲೆ ಆ ಗ್ರಾಮದಲ್ಲಿ ರೇಪ್ ಆ್ಯಂಡ್ ಮರ್ಡರ್ ನಡೀಲಿಲ್ಲ. ಆದರೆ ಇಂದಿನ 10 ವರ್ಷದ ದಾಖಲೆಯಲ್ಲಿ ನಾನು ಹೇಳ್ತಾ ಇದ್ದೇವೆ, ನಾವು 464 ಅಸಹಜ, ಅದರಲ್ಲಿ 96 ಮಹಿಳೆಯರು ಮತ್ತು ಮಕ್ಕಳು, ಅದರಲ್ಲಿ 18 ವರ್ಷದ ಒಳಗಿನ 18 ಹೆಣ್ಮಕ್ಳು, ಅದರಲ್ಲಿ 6 ವರ್ಷದ್ದು, 9 ವರ್ಷದ್ದು, 12 ವರ್ಷ, 14 ವರ್ಷದ ಮಕ್ಕಳು ಕೂಡ ಇದ್ದಾರೆ. ಅದರಲ್ಲಿ ಆ 18 ಅಪ್ರಾಪ್ತ ಬಾಲಕಿಯರಲ್ಲಿ ಆ ಬಾಡಿಗಳು ಕೂಡ ಸಿಕ್ಕಿತ್ತು. ಹೇಗೆ 2012ರಲ್ಲಿ 10/10/2012ರಲ್ಲಿ ಸೌಜನ್ಯಳ ಬಾಡಿ ಅರೆ ಬೆತ್ತಲಾಗಿ ಒಳ ಉಡುಪುಗಳು ಇಲ್ಲದೆ ಯಾವ ರೀತಿಯಲ್ಲಿ ಸಿಕ್ಕಿದೋ ಅದೇ ರೀತಿಯಲ್ಲಿ ಸಿಕ್ಕಿದ 18 ಹೆಣ್ಣು ಮಕ್ಕಳ, ಅಪ್ರಾಪ್ತ ಹೆಣ್ಣು ಮಕ್ಕಳ ಬಾಡಿಗಳು ಅದೇ ರೀತಿ ಅರೆಬೆತ್ತಲೆಯಲ್ಲಿ ಸಿಕ್ಕಿರುವಂಥದ್ದು. ಇದಕ್ಕೆ ಎಲ್ಲ ತಾರ್ಕಿಕ ಅಂತ್ಯವನ್ನು ಆಡಿಯೇ ಆಡ್ತೇವೆ. ಇದು ಹೊಸದಲ್ಲ ಅಂತ ಹೇಳಿ ಪುನರುಚ್ಚಾರಣೆ ಮಾಡ್ತೇನೆ ನಾನು. ಹೊಸದಲ್ಲ. ಯಾಕಂತ ಹೇಳಿದ್ರೆ ಮೊನ್ನೆ
ಏನು ಜೂನ್ 16ಕ್ಕೆ ಸಂತೋಷ್ ರಾವ್ ನಿರಪರಾಧಿ ಅಂದ್ರೆ ಯಾವ ನಿಟ್ಟಿನಲ್ಲಿ ನಿರಪರಾಧಿ ಅಂದ್ರೆ ಸೌಜನ್ಯಳ ರೇಪ್ ಅಂಡ್ ಮರ್ಡರ್ಗೂ ಸಂತೋಷ್ ರಾವ್ನಿಗೂ ಯಾವುದೇ ಸಂಬಂಧವೇ ಇಲ್ಲ ಅಂತ ಹೇಳಿದ್ದು ಬೇರೆ ಯಾರು ಹೇಳಿದ್ದಲ್ಲ, ಸಿಬಿಐಯ ನ್ಯಾಯಾಲಯವೇ ಹೇಳಿದ್ದು, ನಾವು ಹೇಳಿದ್ದಲ್ಲ, ಸಿಬಿಐ ನ್ಯಾಯಾಲಯವೇ ಹೇಳಿದ್ದು. ಸಂತೋಷ್ ರಾವ್ಗೆ ಮತ್ತು ಸೌಜನ್ಯನ ಈ ಅತ್ಯಾಚಾರ ರೇಪ್ ಅಂಡ್ ಮರ್ಡರ್ಗೆ ಯಾವುದೇ ಸಂಬಂಧಗಳು ಇಲ್ಲ, ಇವನು ನಿರ್ದೋಷಿ, ಇವನಿಗೆ ಮತ್ತು ಆ ಹುಡುಗಿ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಅವನನ್ನು ಬಿಟ್ಟದ್ದು. ಅದರಲ್ಲಿ ಒಂದು ಮಾತು ಹೇಳಿದೆ, ಆ ಸಿಬಿಐ ಕೋರ್ಟ್ ಒಂದು ಮಾತು ಹೇಳಿದೆ, 60 ದಿನದೊಳಗೆ ಏನು ಈ ಪ್ರಕರಣದ ಸಾಕ್ಷಿಗಳನ್ನು ನಾಶ ಮಾಡಿದಂತ ಪೊಲೀಸ್ ಅಧಿಕಾರಿಗಳು ಇರಬಹುದು, ಡಾಕ್ಟರ್ಸ್ಗಳು ಇರಬಹುದು, ಇವರೆಲ್ಲರನ್ನು ತನಿಖೆಗೆ ತಗೊಳ್ಬೇಕು ಅಂತ ಹೇಳಿದೆ 60 ದಿನದೊಳಗೆ. ಆದರೂ ಕೂಡ ಸಿಬಿಐ ಕೂಡ ಸತ್ತೇ ಹೋಗಿತ್ತು. 60 ದಿನ ಬಿಡಿ, 5.5-6 ತಿಂಗಳ ಮೇಲೆ ಯಾರ್ದೋ ಒತ್ತಡಕ್ಕೆ ಯಾರನ್ನೋ ಬಚಾವ್ ಮಾಡ್ಲಿಕ್ಕೆ ಪುನಃ ಬಚಾವ್ ಮಾಡೋದ್ರಲ್ಲೇ ಇದ್ದಾರೆ ಇವರು, ಇನ್ನೂ ಕೂಡ ಬಚಾವ್ ಮಾಡೋದ್ರಲ್ಲೇ ಇದ್ದಾರೆ. ಯಾರನ್ನು? ಅತ್ಯಾಚಾರಿಗಳನ್ನು ಮತ್ತು ಅತ್ಯಾಚಾರಿಗಳಿಗಿಂತ ದೊಡ್ಡ ಪಾಪ ಮಾಡಿದಂತ ರಕ್ಷಕರನ್ನು ಇನ್ನೂ ಕೂಡ ಬಚಾವ್ ಮಾಡೋದ್ರಲ್ಲಿ ಬಿದ್ದಿದ್ದಾರೆ ಸಿಬಿಐ ಕೂಡ. ಇವತ್ತು ಕೂಡ 5-6 ತಿಂಗಳ ಮೇಲೆ ಅಪೀಲಿಗೆ ಹೋಗ್ತಾರೆ ಸಂತೋಷ್ ರಾವ್ ಮೇಲೆ, ಅವನನ್ನು ಪುನಃ ವಿಚಾರಣೆಗೆ ಒಳಪಡಿಸಬೇಕು. ಎಲ್ಲಿಯಾದ್ರೂ ಉಂಟಾ ಈ ದೇಶದ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಸಂಘಟನೆ, ಅದು ತಂಡ, ಅದು ಸಿಬಿಐ ಅಂತ ಹೇಳಿದ್ರೆ ಅವರೇ ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಅದಕ್ಕಿಂತ ಮೊದಲೇ ರೆಡಿ ಮಾಡಿ ಇಟ್ಟಾಗಿದೆ. ಸೌಜನ್ಯಳ ಏನು ಪೋಷಕರಿದ್ದಾರೆ ಅವ್ರ ಕಡೆಯಿಂದ ಈ ಕೇಸನ್ನು ಮರು ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ, ಇದು ಮಾಡಬೇಕು ಅಂತ ಹೇಳಿ, ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿ ಅದು ಮಾಡಿದ್ದೇವೆ. ಅಲ್ಲಿ ಕೂಡ ನಮಗೆ ಜಯ ಆಯಿತು. ಅದನ್ನು ಕೂಡ ತಕೊಂಡು ಸಿಬಿಐ ಅವರು ಒಂದು ಅಪೀಲ್ ಮಾಡಿದಂತ ಕೇಸು ಮತ್ತು ಸೌಜನ್ಯಳ ಪೋಷಕರು ಕೊಟ್ಟ ಕೇಸ್ ಒಂದೇ ಕೋರ್ಟಲ್ಲಿ ಮಾಡಬೇಕು ಅಂತ ಹೇಳಿ ನಿನ್ನೊಂದು ವಿಶೇಷವಾದ ಇನ್ನೊಂದು ಮಹತ್ತರವಾದಂತ ಒಂದು ಬೆಳವಣಿಗೆ ಆಗಿದೆ. ಯಾರು ನಿರ್ದೋಷಿ ಅಂತ ಬಿಟ್ಟಂತ ಸಂತೋಷ್ ರಾವ್ನ ಕಡೆಯಿಂದಲೂ ಕೂಡ ನಿನ್ನೊಂದು ಒಳ್ಳೆಯ ರೀತಿ ಆ ಕೇಸನ್ನು ಕೂಡ ನಮ್ಮ ದೇಶದ ನ್ಯಾಯಾಂಗದ ವ್ಯವಸ್ಥೆ ಕಾನೂನಿನ ಕೈಗೆತ್ತಿಕೊಂಡಿದೆ. ಅದನ್ನು ಕೂಡ ಒಟ್ಟಿಗೆ ತನಿಖೆ ಮಾಡಬೇಕು. ಸಿಬಿಐ ಅವರು ಅಪೀಲ್ ಮಾಡಿದಂಥದ್ದು, ಸೌಜನ್ಯನ ಪೋಷಕರು ಕೊಟ್ಟಂಥದ್ದು, ಅದೇ ರೀತಿಯಲ್ಲಿ ಸಂತೋಷ್ ರಾವ್ನ ಮನೆಯವರು ಹಾಕಿದಂತ ಕೇಸು, ಅದರಲ್ಲಿ ಅವನಿಗೆ ಡಿಫಾಮೇಷನ್ ಇದು ಕೊಡಬೇಕು ಅಂತೇಳಿ, ಕಂಪೋಸಿಷನ್ ಕೊಡಬೇಕು. ಯಾಕಂತ ಹೇಳಿದ್ರೆ ಮೊನ್ನೆಂದು ನಾನು ಮಾಧ್ಯಮಗಳಲ್ಲಿ ನೋಡಿದೆ, ಎಲ್ಲೋ ಹೊರದೇಶದಲ್ಲಿ 36 ವರ್ಷ ಜೈಲಲ್ಲಿ ಇದ್ದ ಅವನಿಗೆ 106 ಕೋಟಿ ಕಾಂಪನ್ಸೇಷನ್ ಕೊಡ್ಬೇಕಾಯ್ತು. ನಾನು ಕೇಳುವಂಥದ್ದು, ಇವನೊಬ್ಬ ಇಂಜಿನಿಯರ್ ಕಲ್ತಂತ ಹುಡುಗ, ಯಾರೋ ಒರಿಜಿನಲ್ ಅತ್ಯಾಚಾರಿಗಳನ್ನು ಬಚಾವ್ ಮಾಡಲಿಕ್ಕೆ ಅದೇ ಅತ್ಯಾಚಾರಿಗಳ ಟೀಮ್ ಒಬ್ಬ ಅಮಾಯಕನನ್ನು ಹಿಡಿದು ಕೊಟ್ಟು ಅವನ ಜೀವನವನ್ನು ಹಾಳು ಮಾಡಿದಂತ, ಅವನ ವೃದ್ಧ ತಾಯಿ ಸಾಯ್ಲಿಕ್ಕೆ ಕಾರಣ ಆದಂತ, ಅವನ ತಂದೆ ಅನಾರೋಗ್ಯಕ್ಕೆ ತುತ್ತಾದಂತಹ ಈ ಸಂದರ್ಭದಲ್ಲಿ ಈ ಹುಡುಗನಿಗೆ ಏನು ಕಾಂಪನ್ಸೇಷನ್ ಕೊಡ್ತೀರಿ ನೀವು? ಈ ದೇಶದ ಕಾನೂನು ಏನು ಯೋಚನೆ ಮಾಡ್ತದೆ ಈ ಹುಡುಗನಿಗೆ? ಮಾನವ ಹಕ್ಕುಗಳ ಉಲ್ಲಂಘನೆ ಅಲ್ವಾ ಇದು? ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಅಲ್ವಾ ಇದು? ಎಲ್ಲಿ ಮಾನವ ಹಕ್ಕುಗಳು ಸತ್ತೋಗಿದ್ದಾವೆ? ಎಲ್ಲಿ ಸತ್ತೋದವೆ? ಎಲ್ಲಿ ಮಹಿಳಾ ಸಂಘಟನೆ, ಮಹಿಳಾ ಮತ್ತು ಮಕ್ಕಳ ಸಂಘಟನೆ ಇವರಿಗೆ ಒಂದೊಂದು ಗಾಡಿಗಳು, ಇವರಿಗೆ ಪಾಪಿಗಳಿಗೆ, ಇವರಿಗೆ 17 ವರ್ಷದ ಅಪ್ರಾಪ್ತ ಬಾಲಕಿಯನ್ನು ತಿಂದು ತೇಗಿದಂತ ಅತ್ಯಾಚಾರಿಗಳ ಜೊತೆ ಸೇರ್ಕೊಂಡಿದ್ದೀರಿ ನೀವು ಪಾಪಿಗಳು.
ನಿಮ್ಮ ಮನೆ ಹೆಣ್ಮಕ್ಳಾದ್ರೆ ನೀವು ಕೇಳ್ತಾ ಇರ್ಲಿಲ್ವಾ? ಎಲ್ಲಿ ಸತ್ತೋಗಿದ್ದೀರಿ? ಮಹಿಳಾ ಮತ್ತು ಮಕ್ಕಳ ಇಲಾಖೆ ಎಲ್ಲಿದೆ? ಎಲ್ಲಿದೆ? ಪಾಪಿಗಳು ನೀವು ಹೆಣ್ಣು ಕುಲಕ್ಕೆ ಮಾಡಿದಂತ ಅಪಮಾನ ಇದು, ಅಪಮಾನ ಇದು. ಮಾನವ ಹಕ್ಕುಗಳ ಸಂಘಟನೆಗಳು ಎಲ್ಲಿ ಸತ್ತಿವೆ? ಮಾನವತೆ ಇದೆಯಾ ನಿಮ್ಗೆ ಪಾಪಿಗಳೇ? ಇದೆಯಾ ನಿಮ್ಗೆ ಪಾಪಿಗಳೇ? ನಿಮ್ಗೆ 12 ವರ್ಷದಿಂದ ಹೋರಾಟ. ಒಂದು ಕಡೆಯಿಂದ ಇದೇ ಮಾಧ್ಯಮದ ಪಾಪಿಗಳು ಕೇಳ್ತಾರೆ ನನ್ಗೆ, ಕೋರ್ಟಿಂದ ಹೊರಗಡೆ ಬರ್ಬೇಕಾದ್ರೆ ಮೊನ್ನೆ ಹೈಕೋರ್ಟ್ ಇಂದ, ಏನ್ ಸರ್ ಬೀದಿ ಹೋರಾಟ ಮಾಡ್ತಿದ್ರಿ, ಎಲ್ಲಿಗೆ ಮುಟ್ಟದೆ ನಿಮ್ದು ಹೋರಾಟ ಅಂತ ಹೇಳಿ. ನೋಡ್ಕೊಳ್ಳಿ ಪಾಪಿಗಳೇ, ನೋಡ್ಕೊಳ್ಳಿ ಇದನ್ನು. ಮಾನವ ಹಕ್ಕುಗಳೇ ನೋಡ್ಕೊಳ್ಳಿ, ಮಹಿಳಾ ಮತ್ತು ಮಕ್ಕಳ ಸಂಘಟನೆಯವರೇ ನೋಡ್ಕೊಳ್ಳಿ. ಏನು ಅತ್ಯಾಚಾರಿಗಳ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡಿ ಕೂತಂತ, ಅಂಗಲಾಚಿ ಭಿಕ್ಷೆ ಬೇಡಿಕೊಂಡು ಕೂತಂತ ಮಾಧ್ಯಮದವರೇ ಇದನ್ನು ಕೇಳಿ. ಬೀದಿ ಹೋರಾಟ ಇದು ಬೀದಿ ಹೋರಾಟವಾ? ಇದು ಬೀದಿ ಹೋರಾಟವಾ? ಸಂತೋಷ ಒಂದು ಕೇಸ್ ಬಂತು ಮೇಲೆ, ಸೌಜನ್ಯನ ಪೋಷಕರದ್ದು ಕೇಸ್ ಮೇಲೆ ಬಂತು. ಎಲ್ಲಿಗೆ ಬಂತು? ಏನು ಈ ಎಲ್ಲ ಪ್ರಕರಣವನ್ನು 12 ವರ್ಷದಿಂದ ಮುಗಿಸಿ ತಿಂದು ತೇಗಿದ ಅಧಿಕಾರಿ ವರ್ಗಗಳು ಇನ್ನೂ ಕೂಡ ಇವತ್ತು ಕೂಡ ಸಿಬಿಐಯ ಮುಖವಾಡವನ್ನು ಧರಿಸಿ ಇವತ್ತು ಕೂಡ ಕೇಸನ್ನು ಸಂತೋಷವನ್ನೇ ಸಿಲುಕಿಸಲಿಕ್ಕೆ ಇನ್ನೊಂದು ಅಪೀಲ್ ಮಾಡಿದಂತ ಸಿಬಿಐ 3 ಕೇಸುಗಳು ಒಟ್ಟಿಗೆ ನಡಿಬೇಕಿನ್ನು. ಹೇಗೆ ಆರೋಪಿಗಳನ್ನು ತಪ್ಪಿಸ್ತೀರಿ ನಾವು ಕೂಡ ನೋಡ್ತೇವೆ. ಈ ದೇಶದ ಕಾನೂನು ಹೇಗೆ ಆರೋಪಿಗಳನ್ನು ಬಚಾವ್ ಮಾಡ್ತದೆ. ನಮ್ಮಲ್ಲಿ ಕೂಡ 100 ಇವತ್ತು ಒಳ್ಳೆಯ ಮನಸ್ಸಿನ ಈ ದೇಶದ ಕಾನೂನಿಗೆ ಬದ್ಧವಾಗಿ, ಧರ್ಮದ ಪರವಾಗಿ, ನ್ಯಾಯದ ಪರವಾಗಿ ನಾವು ನಿಲ್ತೇವೆ ಅಂತ ಸಿಡಿದೆದ್ದು ನಿಂತಂತ 100 ವಕೀಲರುಗಳ ತಂಡ ನಮ್ಮಲ್ಲಿ ಸ್ಥಾಪನೆ ಆಗಿದೆ ಇವತ್ತು 12 ವರ್ಷದ ಮೇಲೆ. ಇದು ಸೌಜನ್ಯಳ ಶಕ್ತಿ, ಇದು ಸನಾತನ ಹಿಂದೂ ಧರ್ಮದ ಶಕ್ತಿ, ಇದು ಮಂಜುನಾಥ ದೇವರ ಶಕ್ತಿ, ಇದು ನ್ಯಾಯ ದೇವತೆ, ಸತ್ಯ ದೇವತೆ, ಅಣ್ಣಪ್ಪ ದೇವರ ಸಾಕ್ಷಿ. ಇದು ನಾನು ಹೇಳುವಂಥದ್ದು. ಯಾರು ನಮ್ಮನ್ನು ಟೀಕೆ ಮಾಡಿದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗಿ ನೀವು. ಜಯ ನಮ್ಮದೇ, ಜಯ ನಮ್ಮದೇ. ಸತ್ಯಮೇವ ಜಯತಿ, ಜಯ ಸಿಕ್ಕೇ ಸಿಗ್ತದೆ. ಒಂದು ವೇಳೆ ಇಲ್ಲಿ ಜಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟು ವರ್ಷದ ಕೋಟ್ಯಾಂತರ ಜನರ ಕಣ್ಣೀರು ಏನು ಅತ್ಯಾಚಾರಿಗಳು, ಅನಾಚಾರಿಗಳು, ಈ ಅತ್ಯಾಚಾರಿಗೆ ಬೆಂಬಲ ನಿಂತ ರಾಜ್ಯಕ್ಕೆ ಪಕ್ಷ ಇರಬಹುದು, ನಮ್ಮನ್ನು ಆಳುವಂತಹ ಕಾರ್ಯಾಂಗದ ವ್ಯವಸ್ಥೆ ಇರಬಹುದು, ಎಲ್ಲರೂ ಅಣ್ಣಪ್ಪ ಸ್ವಾಮಿಯ ಮಂಜುನಾಥ ದೇವರ ಶಾಪಕ್ಕೆ ಈಡಾಗಿ ನಿಮ್ಮ ಸಂತಾನ ಕೂಡ ಸರ್ವನಾಶ ಆಗಿ ಹೋಗ್ತದೆ. ಬಿಡುವುದಿಲ್ಲ. ಅದಕ್ಕೋಸ್ಕರ ಹೇಳೋದು, ಯಾರು ನಾನು ಇವತ್ತು ಕೂಡ ಹೇಳ್ತಿದ್ದೇನೆ, ರಾಜಕೀಯ ವ್ಯಕ್ತಿಗಳೇ, ಜನರಿಗೆ ಕೂಡ ಹೇಳ್ತಿದ್ದೇನೆ, ಆದಷ್ಟು ಬೇಗ ಚುನಾವಣೆ ಬರ್ತಾ ಇದೆ. ಯಾವುದೇ ರಾಜಕೀಯ ಪಕ್ಷದವರು ಈ ಅತ್ಯಾಚಾರಿಗಳ ಜೊತೆ ಸೇರ್ಕೊಂಡ್ರೆ, ಯಾವುದೇ ರಾಜಕೀಯ ಪಕ್ಷದ ನಾಯಕರುಗಳು ಈ ಕಾಮಂದರ ಜೊತೆ ಸೇರ್ಕೊಂಡಿದ್ದು ನೋಡಿದ್ರೆ, ಎಲ್ಲಾದ್ರೂ ಫೋಟೋ ವೈರಲ್ ಆದ್ರೆ ಅಂತವರನ್ನು ಸಮಾಜದಿಂದ ದೂರ ಇಡುವಂತ ಕೆಲಸವನ್ನು ಮಾಡಬೇಕು ಈ ಸಮಾಜ. ಸೌಜನ್ಯನಿಗೆ ನ್ಯಾಯ ಸಿಗುವ ತನಕ ಯಾರು ಕೂಡ ತೀರ್ಮಾನ ಮಾಡಬಾರ್ದು. ಯೋಚನೆ ಮಾಡಬೇಕು ಸಮಾಜ. ನ್ಯಾಯ ಕೊಡಿ ಫಸ್ಟಿಗೆ, ಮತ್ತೆ ಎಲೆಕ್ಷನ್ಗೆ ನಿಲ್ಲಿ. ನೀವು ಓಟಿನ ಬೇಟೆಗೋಸ್ಕರ ನೀವು ಸಮಾಜವನ್ನು ಬಲಿ ಕೊಡಿಬೇಡಿ. ಇವತ್ತು ಲಕ್ಷಾಂತರ ಮನೆಗಳು ಈ ಸೌಜನ್ಯಳ ನ್ಯಾಯಕ್ಕೋಸ್ಕರ ಮಿಡಿಯುತ್ತಿವೆ. ನ್ಯಾಯ ಕೊಡಿ ಫಸ್ಟಿಗೆ. ನೀವು ಎಲೆಕ್ಷನ್ ಬರ್ತದೆ ಹೋಗ್ತದೆ, ಸಮಾಜವನ್ನು ಹಾಳು ಮಾಡ್ತೀರಿ. ನೀವು ತಲೆ ಹಿಡಿಕೋರನ್ನು ನಿಮ್ಮ ಜೊತೆಯಲ್ಲಿ ಸೇರಿಸ್ಕೊಳ್ತೀರಿ, ನಿಮ್ಮ ಪಾರ್ಟಿಯ ಲೀಡರ್ಗಳನ್ನಾಗಿ ಮಾಡ್ತೀರಿ. ಇದಾ ನಿಮ್ಮ ಅಜೆಂಡಾ? ಅಜೆಂಡಾ ನಿಮ್ದು? ಇದನ್ನು ನಾವು ಪ್ರಶ್ನೆ ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಸೌಜನ್ಯಳ ಈ ಪ್ರಕರಣಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ. ಇದು ಬೀದಿ ಹೋರಾಟ ಅಲ್ಲ ಸ್ವಾಮಿ. ಇದು ಮೊನ್ನೆ ಡೈಲಿಯಿಂದ ಬಂದ ಮೇಲೆ ಬಿದ್ದಂತ ಬೆಂಕಿ ಮುಂದಿನ ದಿನಗಳಲ್ಲಿ ಇಡೀ ಸಮಾಜವನ್ನು ಹೇಗೆ ಬಡಿದೆಬ್ಬಿಸ್ತದೆ ನೋಡಿ. ಇದು ಸನಾತನ ಹಿಂದೂ ಧರ್ಮದ ಹೋರಾಟ, ಇದು ಸತ್ಯದ ಹೋರಾಟ. ಇದು ನೋವಿದೆ ನಮಗೆ ಸ್ವಾಮಿ, ನೋವಿದೆ. ಏನೂ ತಪ್ಪು ಮಾಡದಂತ ನಮ್ಮಗಳನ್ನು ನೀವು
ನಮ್ಮಗಳನ್ನು ನೀವು ದೂಷಣೆ ಮಾಡ್ತೀರಿ, ನಮ್ಮ ಮನೆಯ ಮಕ್ಕಳನ್ನು ದೂಷಣೆ ಮಾಡ್ತೀರಿ. ಅರೆ, ಒಳ್ಳೆ ಕೆಲಸ ಮಾಡ್ತಿದ್ದೀರಿ ನೀವು. ಯಾರು ಯಾರು ಕಾಮಂದರ ಕಾಮುಕರ ಜೊತೆ ಸೇರ್ಕೊಂಡು ಏನ್ ನಮ್ಮನ್ನು ತೇಜೋವಧೆ ಮಾಡ್ತೀರಾ, ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಮರಿಗಳು ಕೂಡ ರಸ್ತೆಯಲ್ಲಿ ಬಂದು ಹೊರಳಾಡುವಂತ ಪರಿಸ್ಥಿತಿ ಇದೆ. ನೋಡಿ ನೋಡಿ, ಬರೇ ದುಡ್ಡಿನ ಅಮೀಷಕ್ಕೋಸ್ಕರ ಏನೇನೋ ಬರೀತಿರಲ್ವಾ, ಎಲ್ಲದಕ್ಕೂ ಪಾಠ ಇದೆ ಮುಂದಿನ ದಿನಗಳಲ್ಲಿ. ಇದು ನಮ್ಮ ಸೌಜನ್ಯ ಹೋರಾಟದ ಶಕ್ತಿ, ಸೌಜನ್ಯ ಹೋರಾಟದ ಶಕ್ತಿ ಇದು. ಅದಕ್ಕೋಸ್ಕರ ನಾವು ಎಲ್ಲಿಯೂ ಕೂಡ ಏನು ಮಾಡಿದ್ರು, ಏನು ಬೊಬ್ಬೆ ಹೊಡೆದ್ರು, ಬೇಕಾದನ್ನು ಬರ್ಕೊಳ್ಳಿ. ನೀವು ಏನೇನು ದುಡ್ಡು ತಗೊಂಡು ಏನೇನೋ ನ್ಯೂಸ್ ಮಾಡಿ ನಾವು ತಲೆ ಕೆಡಿಕೊಳ್ಳುವಂತ ಪರಿಸ್ಥಿತಿ ಇಲ್ವೇ ಇಲ್ಲ ನಮ್ಗೆ. ಇನ್ನಷ್ಟು ಬರೀರಿ, ಮತ್ತಷ್ಟು ಬರೀರಿ, ಬರೀರಿ. ನೀವು ಬರಿಬೇಕು, ನೀವು ಬರಿಬೇಕು. ಯಾಕಂತ ಹೇಳಿದ್ರೆ ಯಾವಾಗ ಧರ್ಮ ತಪ್ಪೇವೋ, ಆ ಶ್ರೀಕೃಷ್ಣ ಪರಮಾತ್ಮ ಕೂಡ ಹೇಳಿದ್ದು 100 ತಪ್ಪು ಆದ್ಮೇಲೆ 101ನೇ ತಪ್ಪಿಗೆ ಇಟ್ಕೊಳ್ಳೋದು. ಇವತ್ತು ಅಣ್ಣಪ್ಪ ಸ್ವಾಮಿ, ಅದೇ ಮಹಾದೇವ ಮಂಜುನಾಥ ದೇವರು, ನಾನು ನಂಬಿದಂತ ಎಲ್ಲ ಶಕ್ತಿಗಳು ಅದನ್ನೇ ಕಾಯ್ತಾ ಇದ್ದಾವೆ. ನೀವು ಮಾಡುವಂತ ಒಂದೊಂದು ತಪ್ಪುಗಳು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ನೇಣಿನ ಕುಣಿಕೆಗಳಾಗ್ತವೆ. ಮಾಡಿ ಇನ್ನೂ ತಪ್ಪುಗಳನ್ನು ನೀವು ಅಂತ ಹೇಳುದು. ಯಾರು ಅತ್ಯಾಚಾರಿಗಳ ಜೊತೆ ಸೇರ್ಕೊಂಡಿದ್ದನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಾ, ಯಾರು ಮಾಧ್ಯಮವನ್ನು, ಇದು ಎಂತ ಮಾಧ್ಯಮ ಅಂದ್ರೆ ಪತ್ರಿಕಾ ರಂಗ ಅಂತ ಹೇಳಿದ್ರೆ ಸಮಾಜದ ಒಂದು ಅಂಗ ಅಂತ ಹೇಳಿ, ನೀವು ಸಮಾಜದ ಅಂಗ ಅಲ್ಲ ಸ್ವಾಮಿ. ಇವತ್ತು ಯೂಟ್ಯೂಬರ್ಸ್ಗಳು ಸಮಾಜದ ಅಂಗ, ಫೇಸ್ಬುಕ್ ವಾಟ್ಸಪ್ಗಳು ಇದು ಸಮಾಜದ ಅಂಗ. ದೊಡ್ಡ ದೊಡ್ಡ ಮಾಧ್ಯಮಗಳು ಸತ್ತೋಗಿದ್ದಾವೆ. ಮೊನ್ನೆ ಉದಾಹರಣೆಗೆ ಡಿಲ್ಲಿಯಲ್ಲಿ, ನಾನು ಬೇಕಾದ್ರೆ ಹೆಸರು ಎತ್ತಿ ಹೇಳ್ತೇನೆ, TV9 ಅವರು ಮತ್ತೆ ಇನ್ನೊಂದೆರಡು ಮೂರು ಬಕೆಟ್ ಚಾನೆಲ್ಗಳಿದ್ದು ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ. ಆದ್ರೂ ಪುಣ್ಯಕ್ಕೆ ನಾನು ಏನೋ ಹಿಂದಿಯಲ್ಲಿ ಮಾತಾಡಿದೆ, ಅದು ಎಲ್ಲಾ ಕಡೆಗಳಲ್ಲಿ ವೈರಲ್ ಆಯ್ತು, ಎಲ್ಲಾ ಕಡೆಗಳಲ್ಲಿ ವೈರಲ್ ಆಯ್ತು. ಆದ್ರೆ ಕರ್ನಾಟಕದವರು ಅಲ್ಲಿ ಬಂದು ಕನ್ನಡದಲ್ಲಿ ಮಾತಾಡಿ ಯಾವುದೇ ಮಾಧ್ಯಮದಲ್ಲಿ ನಾನು ನೋಡ್ಲಿಲ್ಲ. ಎಲ್ಲಿ ಸತ್ತೋಗಿದ್ದೀರಿ ಸ್ವಾಮಿ ನೀವೆಲ್ಲ? ಎಲ್ಲಿ ಸತ್ತೋಗಿದ್ದೀರಿ? ಯಾಕೆ ಎದುರ್ತೀರಿ ಸ್ವಾಮಿ? ಇಷ್ಟು ಏನು ಯೂಟ್ಯೂಬರ್ ಮೇಲೆ ಕೇಸ್ ಆಯ್ತು, ಹಾಕುದನ್ನು ಬಿಟ್ಟಿದ್ದಾರಾ? ಅವರ ಪೇಜ್ಗಳನ್ನು ಯೂಟ್ಯೂಬ್ಗಳನ್ನು ನಿಲ್ಲಿಸ್ಲಿಕ್ಕೆ ಆಯ್ತಾ? ಅರೆ, ತಾಯೇ ಬರೆದು ಕೊಟ್ಟಿದ್ದಾರೆ, ತಾಯಿ ಅಪೀಲ್ ಮಾಡಿದ್ದಾರೆ. ನನ್ನ ಮಗಳ ಹೋರಾಟ, ನನ್ನ ಮಗಳು ಅಪ್ರಾಪ್ತ ಬಾಲಕಿ ಸತ್ತೋಗಿ ಆಗಿದೆ, ನನ್ನ ಪರ್ಮಿಷನ್ ಇದೆ, ತಂದೆಯ ಪರ್ಮಿಷನ್ ಇದೆ, ಅಪಿದಾವತ್ ಮಾಡಿ ಕೊಟ್ಟಿದ್ದಾರೆ ಅವರು. ನನ್ನ ಮಗಳ ಮತ್ತು ಹೆಸರು ಹೇಳುವುದಕ್ಕೆ, ಫೋಟೋ ಹಾಕುವುದಕ್ಕೆ ಯಾರ್ದು ಪರ್ಮಿಷನ್ ಬೇಡ, ನಮ್ಮ ಪರ್ಮಿಷನ್ ಇದೆ. ಅವಳು ಅಪ್ರಾಪ್ತ ವಯಸ್ಸಿನಲ್ಲಿ ಸತ್ತು ಹೋಗಿ ಆಗಿದೆ. ನಾವು ತಂದೆ ತಾಯಿ ಬದುಕಿದ್ದೇವೆ. ನಾವು ನ್ಯಾಯ ಸಿಗುವ ತನಕ ಯಾರ್ಯಾರು ಫೋಟೋ ಹಾಕಿ ಹೋರಾಟ ಮಾಡಿ ಅವಳ ಒಂದು ನ್ಯಾಯಕ್ಕೋಸ್ಕರ ಹೋರಾಡ್ತಾರೆ, ಅವ್ರು ಹಾಕಿ ಅಂತ ಹೇಳಿ ಅವ್ರು ಬರೆದು ಕೊಟ್ಟಿದ್ದಾರೆ. ಆದ್ರೆ ಈ ಮಾಧ್ಯಮಗಳು ಸುಳ್ಳು ದುಡ್ಡು ತೆಕೊಂಡು ಬಕೆಟ್ಗಳು ಇವರೆಲ್ಲ ನಮ್ಮನ್ನು ಅಲ್ಲಿ ಡಿಲ್ಲಿಯಲ್ಲಿ ಬಂದು ನಮ್ಮನ್ನು ಕನ್ನಡ ಮಾತಾಡಿ ಆದ್ರೂ ಲಾಸ್ಟ್ಗೆ ಸ್ವಲ್ಪ ಕನ್ನಡ ಅದಾದ್ರೂ ಬರ್ಬೇಕಿತ್ತಲ್ಲ. ಕನ್ನಡ ಮಾಧ್ಯಮಗಳಲ್ಲಿ ಏನ್ ಸತ್ತೋಗಿದ್ದೀರಾ ನೀವು? ಜೀವ ಇಲ್ವಾ ನೀವು? ನಿಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ಯಾರು ಹೆಣ್ಮಕ್ಳು ಇಲ್ವಾ ನಿಮ್ಗೆ? ನೀವೇನ್ ಬಕೆಟ್ ಚಾನೆಲ್ಗಳು? ನೀವು ಇನ್ನೂ ಕೂಡ 12 ವರ್ಷದಲ್ಲಿ ಇನ್ನೂ ಕೂಡ ನಿಮ್ಗೆ ಸತ್ಯ ಅರ್ಥಕೊಳ್ಳಲಿಕ್ಕೆ ಆಗ್ಲಿದೆ. ಮುಚ್ಚಿರಿ. ನಾವು ಪ್ರಚಾರ ಯಾವ ರೀತಿ ಮಾಡ್ಬೇಕು ನಮ್ಗೆ ಗೊತ್ತಿದೆ ಸ್ವಾಮಿ. ಇವತ್ತು ಡೆಲ್ಲಿಯಿಂದ ಬಂದ ಮೇಲೆ 15 ಯೂಟ್ಯೂಬರ್ಗಳು ಹೊಸದಾಗಿ ಬಂದು ನಮ್ಮ ಏನು ಪ್ರಚಾರವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದು ಸೌಜನ್ಯ ಹೋರಾಟದ ಶಕ್ತಿ. ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಮುಂದಿನ ದಿನಗಳಲ್ಲಿ ನೀವು ಕೂಡ ಅತ್ಯಾಚಾರಿಗಳ ಜೊತೆ ಮುಖ ಕೆಳಗೆ ಮಾಡುವಂತ ದಿನ ಬರ್ತದೆ. ಕಾಯ್ತಾ ಇರಿ ನೀವು. ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ. ಸಮಾಜದ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿ, ಸತ್ಯದ ಕೆಲಸ ಮಾಡಿ, ಧರ್ಮದ ಕೆಲಸ ಮಾಡಿ. ಒಂದು ಎಥಿಕ್ಸ್ ಬೇಕು ನಿಮ್ಗೆ. ಯಾವುದಕ್ಕೂ ಒಂದು ಎಥಿಕ್ಸ್ ಬೇಕು. ಏನು ಬೇಕಾದ್ರೂ ಮಾಡ್ಕೊಂಡು ಬದುಕುವುದಲ್ಲ. ಅದಕ್ಕೆ ಬದುಕು ಜೀವನ ಅಂತ ಹೇಳೋದಿಲ್ಲ ಯಾರು ಕೂಡ ಅಂತ ಹೇಳ್ತೇನೆ ನಾನು. ಅದು ನಾವು ನೋವಲ್ಲಿ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಮಗುವಿನ ಹೋರಾಟ 12 ವರ್ಷದಿಂದ ನಡೀತಾ ಇದೆ.
ಒಂದು ಮಗು ಅಲ್ಲ ಇವತ್ತು ನಾನು ಹೇಳುವಂಥದ್ದು, ಸಾವಿರ ಮಕ್ಕಳನ್ನು ಅಲ್ಲಿ ಕೊಂದು ಬಿಸಾಡಿದ್ದಾರೆ, ಅತ್ಯಾಚಾರ ಮಾಡಿ ಬಿಸಾಡಿದ್ದಾರೆ. ಆ ಸಾಕ್ಷಿಗಳು ನಮ್ಮ ಹತ್ರ ಇದೆ. ಮುಂದಿನ ದಿನಗಳಲ್ಲಿ ಆ ಸಾಕ್ಷಿಗಳನ್ನು ಸರ್ಕಾರದ ಮುಂದೆ, ಈ ದೇಶದ ಕಾನೂನಿನ ಮುಂದೆ, ಈ ದೇಶದ ಇಲಾಖೆಗಳ ಮುಂದೆ ತಂದಿರ್ತೇವೆ. ನಾವು ಇರ್ತೇವೆ. ನಾವು ಎಲೆಕ್ಷನ್ ಅಂತ ನೋಡೋದಿಲ್ಲ. ನಾವು ಈ ಸಂದರ್ಭದಲ್ಲಿ ಎಲೆಕ್ಷನ್ ಅಂತ ನೋಡೋದಿಲ್ಲ. ನಮ್ಮ ತೀರ್ಮಾನಗಳು ಮುಂದಿನ ದಿನಗಳಲ್ಲಿ ಆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ದೇವರು ಯಾವ ರೀತಿಯಲ್ಲಿ ನಮ್ಮ ಯುಕ್ತಿಗೆ ಶಕ್ತಿಯನ್ನು ಕೊಡ್ತಾರ ಅದರಲ್ಲೇ ಕೆಲಸ ಮಾಡುವಂಥದ್ದು ನಾವು, ಅದರಲ್ಲೇ. ಯಾಕಂತ ಹೇಳಿದ್ರೆ ಇದು ಧರ್ಮದ ಪುನರುತ್ಥಾನದ ಕಾಲ ಸಮೀಪಿಸ್ತಿದೆ. ಅದಕ್ಕೋಸ್ಕರ ಧರ್ಮದ ಹೋರಾಟದಲ್ಲಿ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧ ಅನ್ನುವಂತ ಒಂದು ಶಬ್ದದೊಂದಿಗೆ ನಾವು ಹೋರಾಟವನ್ನು ಮಾಡ್ತಿದ್ದೇವೆ. ವಿರಾಮಿಸುವುದಿಲ್ಲ ನಾವು, ಎಲೆಕ್ಷನ್ ಆಗ್ಲಿ ಸ್ವಾಮಿ. ಎಲೆಕ್ಷನ್ ಯಾರಿಗೆ ಬೇಕ್ರಿ? ಯಾರಿಗೆ ಬೇಕ್ರಿ? ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ಲಿಕ್ಕೆ ಎಲೆಕ್ಷನ್ ಆಯ್ತು. ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ಲಿಕ್ಕೆ ಎಲೆಕ್ಷನ್ ಇದು. ಯಾರಿಗೆ ಮತ ಕೇಳ್ತೀರಿ ನೀವು? ಪಾಪಿಗಳು ನೀವು. ಬನ್ನಿ, ನಿಮ್ಗೆ ತಾಕತ್ತಿದ್ರೆ ಸೌಜನ್ಯನ ಪರವಾಗಿ ನಾವಿದ್ದೇವೆ ಅಂತ ಮಾರ್ಗದ ಮಧ್ಯೆ ನಿಂತ್ಕೊಂಡು ಎದೆ ತಟ್ಟಿ ಹೇಳಿ ಸೌಜನ್ಯಗೆ ನ್ಯಾಯ ಕೊಡಿಸ್ತೇವೆ ಅಂತ ಯಾವುದೇ ಪಕ್ಷದ ನಾಯಕ ಇರಲಿ. ತಾಕತ್ತದು ನಿಮ್ಗೆ, ತಾಕತ್ತದು. ಇದು ಎಚ್ಚರಿಕೆಯ ಮಾತು ನಮ್ದು. ಸೌಜನ್ಯ ಹೋರಾಟಗಾರರ ಎಲ್ಲರ ಒಂದು ಮಾತು ಇದೇ ಆಗಿರ್ತದೆ. ಯಾಕಂತ ಹೇಳಿದ್ರೆ ಸೌಜನ್ಯನಿಗೆ ನ್ಯಾಯ ಸಿಗದೆ ಯಾರು ಸೌಜನ್ಯ ಅತ್ಯಾಚಾರಿಗಳಿದ್ದಾರ ಅವರನ್ನು ರಕ್ಷಣೆ ಮಾಡಿದಂತ ಪಾಪಿಗಳು, ರಣಹೇಡಿಗಳಿದ್ದೀರಾ, ಅವ್ರ ಜೊತೆ ಎಲ್ಲಾದ್ರೂ ನಿಮ್ದು ಎಲೆಕ್ಷನ್ಗೆ ನಿಲ್ಲುವಂತವ್ರ ಫೋಟೋ ಕಂಡ್ರೆ ರಸ್ತೆಯಲ್ಲಿ ನಿಲ್ಲಿಸ್ತೇವೆ ನಿಮ್ಮನ್ನು, ರಸ್ತೆಯಲ್ಲಿ ಬಿಡುದಿಲ್ಲ. ಯಾಕಂತ ಹೇಳಿದ್ರೆ ಇದೊಂದು ಧರ್ಮದ ಹೋರಾಟ, ಇದು ನ್ಯಾಯದ ಹೋರಾಟ. 12 ವರ್ಷದಿಂದ ನಾವೇನು ಮಂಗಗಳ ಈ ದೇಶದಲ್ಲಿ ಏನಂತ ತಿಳ್ಕೊಂಡಿದ್ರಿ? ಸಾಮಾಜಿಕವಾಗಿ ಬಡವರ, ದೀನದಲಿತರ ಓಟನ್ನು ತಗೊಳ್ತೀರಿ, ದೊಡ್ಡವರೇ ಕೊಂಡೋಗಿ ಮಾರಾಡ್ತೀರಿ. ಅವರ ಮಕ್ಕಳನ್ನು ಬದುಕಲಿಕ್ಕೋಸ್ಕರ ನೀವು ಓಟ್ ಕೇಳುವುದು ನಮ್ಮ ಹತ್ರ. ಪಾಪಿಗಳು ನೀವು, ಅತ್ಯಾಚಾರಿಗಳನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡಿದ್ದೀರಿ ನೀವು. ನಾಚಿಕೆ ಆಗ್ಬೇಕು ಈ ರಾಜಕೀಯ ಪಕ್ಷದ ನಾಯಕರುಗಳಿಗೆ, ಎಲ್ರಿಗೂ ಹೇಳುವಂಥದ್ದು. ಮುಂದಿನ ದಿನಗಳಲ್ಲಿ ಇದು ಆಗ್ಬಾರ್ದು. ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ನಾನು ಇವತ್ತೊಂದು ನಿವೇದನೆಯನ್ನು ಮಾಡ್ತೇನೆ ನಿಮ್ಮಲ್ಲಿ. ದಯವಿಟ್ಟು ಈ ದೇಶ ವಿಶ್ವಗುರು ಆಗುವುದಿಲ್ಲ, ವಿಶ್ವಗುಗ್ಗುರು ಆಗ್ತದೆ. ನಿಮ್ಮ ತಪ್ಪಿನಿಂದಾಗಿ, ನಮ್ಮನ್ನು ಆಳುವ ರಾಜ್ಯಕ್ಕೆ ವ್ಯಕ್ತಿಗಳ ತಪ್ಪಿನಿಂದಾಗಿ ಈ ವಿಶ್ವವನ್ನು ಉಳಿಸುವುದಿಲ್ಲ ನೀವು. ಈ ದೇಶದ ಧರ್ಮವನ್ನು ಉಳಿಸುವುದಿಲ್ಲ ನೀವು. ಸಾಯಿಸ್ತೀರಿ ನೀವು. ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ. ಅತ್ಯಾಚಾರಿಗಳ ಸಂಘ ಬಿಡಿ. ಏನು ಬ್ರೂಟಲ್ ರೇಪ್ ಮಾಡುವಂತ ಪಾಪಿಗಳಿದ್ದಾರೆ ಅವರ ಸಂಘ ಬಿಡಿ, ಅವರೊಟ್ಟಿಗೆ ಸೇರ್ಬೇಡಿ. ನಾನು ಹೇಳೋದು ಈ ಸಮಾಜದ ಜನಗಳಿಗೆ, ಈ ತುಚ್ಛ ಜನರನ್ನು ನಾವು ರಾಜಕೀಯ ವ್ಯಕ್ತಿಗಳನ್ನು ಕೆಳಗೆ ಹಾಕ್ತೇವೆ. ನಾವುಗಳೇ ಮತದಾರರೇ ಈ ಸಲ ಈ ಚುನಾವಣೆಯಲ್ಲಿ ಯಾರು ಅವನ ಜೊತೆಯಲ್ಲಿ ನಿಂತು ಅತ್ಯಾಚಾರಿ ಯಾರಿದ್ದಾನೋ, ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದವ ಯಾರಿದ್ದಾನೋ ಅವರ ಜೊತೆಯಲ್ಲಿ ಕಂಡ್ರೆ ಅಂತ ಪಕ್ಷವನ್ನು ನಿರ್ಮೂಲನೆ ಮಾಡಿ ಬಿಡ್ಬೇಕು. ಅದನ್ನು ಇಡ್ಲೇಬಾರ್ದಂತ ಪಕ್ಷಗಳನ್ನು. ಇದು ನಮ್ಮ ತೀರ್ಮಾನ ಆಗ್ಬೇಕು. ಆಗ್ಲಿ ಜನಗಳು ಎದ್ರೆ ಖಂಡಿತವಾಗ್ಲಿ ಜನಾದೇಶ ಬೇಕು. ಇವತ್ತು ನಮ್ಮ ಹೋರಾಟದ ಒಂದು ಗೆಲುವಿಗೆ ಜನಾದೇಶ ಬೇಕು. ಇವತ್ತು ಯೋಚನೆ ಮಾಡಬೇಕು. ನಮ್ಮನ್ನು ಆಳುವಂತ ರಾಜಕೀಯ ಪಕ್ಷ ಜನಗಳು ಎದ್ದು ಬಿಟ್ಟಿದ್ದಾರೆ, ನಮ್ಮನ್ನು ಯಾರು ಲೆಕ್ಕಕ್ಕೆ ತಗೊಳ್ಳುವುದಿಲ್ಲ ಅಂತ ಭಾವನೆಗಳನ್ನು ನಾವು ಸಮಾಜದಲ್ಲಿ ನಿರ್ಮಾಣ ಮಾಡಬೇಕು. ಇದು ಸೌಜನ್ಯ ಹೋರಾಟದ ಶಕ್ತಿ. ನಮ್ಗೆ ಯಾರ ಮೇಲೂ ದ್ವೇಷ ಇಲ್ಲ ನಮ್ಗೆ. ಆದ್ರೆ ನೀವು ಧರ್ಮವನ್ನು ಒಡಿಬೇಡಿ. ನಮ್ಮ ಸ್ವಾತಂತ್ರ್ಯ ಯೋಧರು ಲಕ್ಷ ಜನ ಈ ದೇಶವನ್ನು ಕಟ್ಟಲಿಕ್ಕೆ ಪ್ರಾಣ ತೆತ್ತಿದ್ದಾರೆ. ಅವರ ರಕ್ತಕ್ಕೆ ಇವತ್ತಾದ್ರೂ ಒಂದು ಸ್ವಲ್ಪ ಆದ್ರೂ ಬೆಲೆ ಕೊಡುವ ನಾವೆಲ್ಲ ಸೇರ್ಕೊಂಡು. ಅದನ್ನು ರಾಜಕೀಯ ವ್ಯಕ್ತಿಗಳು ಆ ರಕ್ತವನ್ನು ದುರುಪಯೋಗ ಮಾಡಿಕೊಂಡು ಅವರ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೆ ಬೇಕಾಗಿ ಮಾಡೋದು ಬೇಡ. ಇದು ನಮ್ಮ ಹಳಲು ಇರುವಂತದ್ದು, ಇದು ನಮ್ಮ ನೋವು ಇರುವಂತದ್ದು. ದಯವಿಟ್ಟು ಎಲ್ಲ ಸಮಾಜದ ಜನಗಳು ಇವತ್ತು ನಾವು ಜಾತಿ, ಮತ, ಪಂಥ ಎಲ್ಲವನ್ನು ಮೀರಿ ಬರೇ ಧರ್ಮದ ಆಧಾರದಲ್ಲಿ, ಸತ್ಯದ ಆಧಾರದಲ್ಲಿ, ನ್ಯಾಯದ ಆಧಾರದಲ್ಲಿ ಈ ಮಣ್ಣಿನಲ್ಲಿ ಯಾವುದೇ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಬಾರದು. ಯಾಕಂತ ಹೇಳಿದ್ರೆ ನಾವು ಎಲ್ಲಾ ಕಡೆಗಳಲ್ಲಿ ಬೋಧನೆಯನ್ನು ಮಾಡುವಂತದ್ದು ಇದೇ ರೀತಿಯಲ್ಲಿ ಇರ್ತದೆ.
ತಾಯಿ ಭಾರತಾಂಬೆಯ ಮಕ್ಕಳು. ಹೆಣ್ಣು ಅಂದ್ರೆ ಪ್ರಕೃತಿ, ಹೆಣ್ಣು ಅಂತ ಹೇಳಿದ್ರೆ ಧರ್ಮ, ಹೆಣ್ಣು ಅಂತ ಹೇಳಿದ್ರೆ ಎಲ್ಲಾ ಕಡೆಗಳಲ್ಲೂ ಪೂಜ್ಯ ಭಾವನೆಯಿಂದ ನೋಡುವಂತ ಮಕ್ಕಳನ್ನೇ, ಅಪ್ರಾಪ್ತ ಮಕ್ಕಳನ್ನು ಅತ್ಯಾಚಾರ ಮಾಡುವಂತ ಆ ಧರ್ಮ ಪೀಠದಲ್ಲಿ ನಡೆದಂತ ಅನಾಚಾರ, ಕೊಲೆ, ಸುಳಿಗೆ, ವಂಚನೆ, ದಗ, ಇದನ್ನೆಲ್ಲ ನಿಲ್ಲಿಸಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ, ಅದಕ್ಕೋಸ್ಕರ ನಮ್ಮ ಹೋರಾಟ, ಅದಕ್ಕೋಸ್ಕರ ನಮ್ಮ ಹೋರಾಟ. ಯಾರ್ದ ವಿರುದ್ಧ ಅಲ್ಲ, ನಾವು ಯಾರ್ದ ವಿರುದ್ಧ ಅಲ್ಲ. ಇದನ್ನು ನಾವು ಸ್ಪಷ್ಟ ಮಾಡ್ತೇವೆ. ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ಯಾರು ವಿಚಲಿತರಾಗೋದು ಬೇಡ. ಯಾರು ಯಾವ ಯಾವ ಪಕ್ಷದಲ್ಲಿದ್ದೀರ ಅವರವರ ನಾಯಕರುಗಳಿಗೆ ನಿಮ್ಮ ನಿಮ್ಮ ಶಕ್ತಿಯಿಂದ ಹೇಳಿ, ಇಂಥ ಅತ್ಯಾಚಾರಿಗಳ ಜೊತೆ ಇದ್ರೆ ನಾವು ನಿಮ್ಮೊಟ್ಟಿಗಿಲ್ಲ, ನೇರವಾಗಿ ಹೇಳಿ ನಿಮ್ಮ ನಾಯಕರುಗಳಿಗೆ. ಇದು ನಮ್ಮ ಸೌಜನ್ಯ ಹೋರಾಟದ ಶಕ್ತಿ, ಇದು ಧರ್ಮದ ಶಕ್ತಿ, ಇದು ಸತ್ಯದ ಶಕ್ತಿ. ಇಷ್ಟು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.